ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ ತಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ ಕಂಚಲ್ಲ ತಾಮ್ರಲ್ಲ ಮಿರಿ ಮಿರಿ ಮಿಂಚ್ತದ ತಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ ಏನು ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ ಆರು ಮಂದಿ ಏನೇನೋ ಆಯ್ತವ ಅದು 6 ಮಂದಿ ಅಕ್ಕ ತಂಗಿ ಮಿರಿ ಮಿರಿ ಭಾಳ ದಿನ ಆತಲ್ಲ ಮರ್ತೋಗ್ಬಿಟ್ಟೈತ್ರಿ ಫ್ರೆಂಡ್ಸ್. ಕಡ್ಡೆ ಏನೋ ತೆಗಿಯಾತೀನಿ ಇಲ್ಲಿ ಮಧ್ಯಕ್ಕೆ ಯಾವ ಬೀಜ ಹಾಕೋದು? ಬಳ್ಳಿ ಒಂಥರ ಇಲ್ಲಿ ಮಧ್ಯಕ್ಕೆ ಹಾಕೋಕ್ಕಾಗಲ್ಲ, ಬೇಲಿ ಹತ್ರಕ್ಕೆ ಹಾಕ್ಬೇಕು. ಬೇಲಿ ಹತ್ರಕ್ಕೆ ಹಾಕಿದ್ರೆ ಬಳ್ಳಿ ಆ ಕಡೆಗೆ ಮೇಲೆ ಹೋಗ್ತೈತೆ. ಹೇಗೆ ಹಾಗಲ್ಕಾಯಿ ಬಳ್ಳಿ ಅಲ್ಲಿ ಹಾಕಿದ್ನಿ, ಅದೀಗ ಯಾವ ಕಡೆಗೆ ಬಿಡ್ಬೇಕಂತನೂ ಗೊತ್ತಾಗತ್ತಿಲ್ಲ. ಶ ಶ ಶ ಶ ನಿನ್ನ ಹೋದಂದು ಅಷ್ಟೆಲ್ಲ ಜಾಗ ಇದ್ದೆ ಗಿರ್ಜಕ್ಕ ತಲೆ ಮೇಲೆ ಹೋಗ್ಬೇಕಿದ್ ನಿನಗೆ. ಶ ಶು ಶು ಹುಷಪ್ಪ ಹೋಯ್ತ ಕಡೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ಆಗಾಗ ತಂದು ಒಂದೊಂದು ಬಿನ್ಗೆ ನೀರು ಹಾಕಿದ್ದಕ್ಕೂ ಸಾರ್ಥಕ ಆಯ್ತವ ಯವ. ಎಲ್ಲ ತರಕಾರಿ ಸೊಪ್ಪು ಎಷ್ಟು ಚಂದ ಸಿಗ್ರಾತಾವ. ಟೊಮೆಟೊ ಸಸಿ ನೋಡವು ಮುಂದಾಕಿರೋವು ದೊಡ್ಡವಾಗಿದ್ದಾವೆ. ಇವು ಸಣ್ಣ ಸಸಿ ಒಂದೇ ಹತ್ರ ಗುಂಪಿದ್ವು, ಈಗ ತಗೊಂಡು ಬಂದು ಅಲ್ಲಲ್ಲಲ್ಲ ಹಾಕೀನಿ, ಬೆಳಿತಾವವು. ಮತ್ತು ಇದು ಪಾಲಕ್ ಸೊಪ್ಪು, ಕಿರಿಕ್ಸಾಲಿ ಸೊಪ್ಪು ಮತ್ತು ಸಬ್ಬಕ್ಸಿ ಸೊಪ್ಪು ಎಲ್ಲ ಎಷ್ಟು ಚಂದ ಚಿಗುರಿದಾವೆ. ಕಿರಿಕ್ಸಾಲದು ಕೆಂಪದಷ್ಟೇ ಹುಟ್ಟೈತೆ, ಹಸಿರ್ದಾಗ ಹುಟ್ಟಿಲ್ಲ. ಏನು ನೀರಿಗೆ ಕಡಿಮೆ ಆಯ್ತಾ ಏನೋ, ಇನ್ನು ಸಣ್ಣ ಸಣ್ಣ ಇದ್ದಾವೆ. ಈಗ ಒಂದು ತಿಂಗಳು ಆದ್ರೆ ಬರ್ತೈತೆ. ಇನ್ನೂ ಸ್ವಲ್ಪ ನೀರು ಹಾಕಿದ್ರೆ ಜಾಸ್ತಿ, ಆದರೆ ಇದು ಮಳೆನ ಬರವಲ್ತು. ಮಳೆ ಬಂದು ಒಂದು 15 ದಿನ ಆಯ್ತು. ಮಳೆ ಬಂದರೆ ಚಲೋ ನೋಡಿ, ಮಳೆ ಬೇಕಿದ್ದಕ್ಕೀಗ. ಸಾಕಿಷ್ಟ ಇಷ್ಟ ತರಕಾರಿ ಸೊಪ್ಪು ಸಿಕ್ಕಿದ್ರೆ ಹಿತ್ತಲ್ದಾಗ ಕುಟು 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 ನಡೀತೈತೆ ಹೆಂಗೋ ಸಾರು ಪಲ್ಯ ಮಾಡೋದು. ಗಂಗಾ ಏನು ಮಾಡತ್ತಾಳೆ? ರಾಜು ಬಂದಾನ ಏನು? ಹೊಲ ಕಡೆಗೆ ಹೋಗಿದ್ದ ಅವನು. ಏನು ಕೆಲಸ ಮಾಡೋಕ್ಕಲ್ಲ, ಹಂಗೆ ಹೋಗಿದ್ದೆ ನೋಡ್ಕೊಂಡು ಬರ್ತೀನಮ್ಮ ಅಂತ. ಸ್ಕೂಟಿ ಕಲಿಯಾಕೆ ಹೋಗ್ತೀನಿ ಅನ್ನತ್ತಿದ್ರು, ಏನು ಹೋಗಿದಾರ ಏನು ಮಾಡಿದಾರ ಏನು ಹೇಳಕ್ಕೂ ಬಂದಿಲ್ಲ. ಗಂಗಾ ಗಂಗಾ ಓ ಅನ್ನತ್ತಿಲ್ಲ, ಏನು ಹೊರಗಿದ್ದಾಳೆ ಏನು? ಹಾಗಲ್ಕಾಯಿ ಬಳ್ಳಿ ಇಲ್ಲಿ ಮಧ್ಯಕ್ಕೆ ಹಾಕಬಾರ್ದಿತ್ತದು, ಬರ್ತಾ ಬರ್ತಾ ಉದ್ದಕ್ಕೆ ಹೋಗತೈತೆ. ಎದ್ರ ಮೇಲೆ ಹಬ್ಸೋದು ಏನು ಗೊತ್ತಾಗತ್ತಿಲ್ಲ ನನಗೂ. ಬೇಲಿ ಹತ್ರಕ್ಕೆ ಹಾಕಿದ್ರೆ ಬೇಲಿ ಮೇಲೆ ಹಬ್ಕೊಳ್ಳೋದು, ಮಧ್ಯಕ್ಕೆ ಹಾಕ್ಬಿಟ್ಟಿನಿಗೆ ಕಿತ್ತು ಬಿಸಾಕೋಕ್ಕೂ ಆಗಲ್ಲ. ಇರಲಿ ನಡೀತೈತೆ, ಸಿಕ್ಕಿದ್ರೆ ಒಂದು 2-3 ಸಿಗ್ತಾ ಇರ್ತಾವೆ. ಹಾಗಲ್ಕಾಯಿ ಅವನ್ನ ಫ್ರೈ ಮಾಡ್ಕೊಂಡು ತಿಂದ್ರೆ ಹಾಕೈತೆ. ಇನ್ನೊಂದು 2-3 ಬಳ್ಳಿ ಹಾಕಬೇಕು. ಒಂದೇ ಬಳ್ಳಿಗಂದ್ರೆ ಪಲ್ಯಕ್ಕೆ ಆಗುವಷ್ಟು ಸಿಗಲ್ಲ ಅವು. ಪಪ್ಪಾಯಿ ಗಿಡದ ಮೇಲೆ ಹೋಗ್ತೈತೆ ನಾವು 5 ಬಳ್ಳಿ. ಪಪ್ಪಾಯನ್ ಬಿಟ್ಟೈತೆ, ಹಣ್ಣಾಗಕ್ಕೆ ಬಂದೈತೆ ಇರವ. ಕಿತ್ತರೆ ಇವತ್ತ ಕಿತ್ತಿಡ್ಬೇಕು ಪಪ್ಪಾಯನ. ತಿಂದಂಗಲ್ಲ ಬಿಟ್ಟಂಗಲ್ಲ, ಇನ್ನೊಂದು 2 ದಿನ ಬಿಟ್ಟರೆ ಅಲ್ಲ ಹಣ್ಣ ಕೊಳ್ತೋಗ್ಬಿಡ್ತೈತೆ. ತಡಿ ನೋಡೋಣ, ಬೊಂಬು ಕಟ್ಟಿಗೆ ಎಲ್ಲ ತಗೊಂಡು ಬಂದು ಕಿತ್ತಿಡ್ತೀನಿ. ಒಂದಿನ ಹಣ್ಣು ಹಾಕೈತೆ, ಆಮೇಲೆ ತಿನ್ನಕ್ಕೆ ಬರ್ತೈತೆ. ನೋಡಿದ್ರೆ ಸಿಹಿ ಹಣ್ಣು ಕಂಡಂಗೆ ಕಾಣತೈತೆ. ಸಿಹಿ ಆಯ್ತಾ ಏನು ಸಪ್ಪೆ ಆಯ್ತಾ ಏನು ನೋಡಕ್ಕೆ ಇರ್ತಾವೆ, ಆದ್ರೆ ತಿಂದ್ರನೂ ಗೊತ್ತಾಗೋದಲ್ಲ. ಫಸ್ಟ್ ಟೈಮ್ ಹಣ್ಣು ಬಿಟ್ಟೈತೆ. ತಡಿ ನೋಡೋಣ, ಬೊಂಬು ಕಟ್ಟಿಗೆ ತೊಗೊಂಡು ಬರ್ತೀನಿ. ಬಾಳೆ ಗಿಡ ನೋಡಿ ಎಷ್ಟೋ ಕೊಂಡಾಗಿದ್ದಾವೆ. ಒಂದೇ ಒಂದು ಹಾಕಿದ್ನಿ ಮೊದಲು, ಈಗ ಸಣ್ಣ ಸಣ್ಣ ಪಿಳ್ಳೆಗಳು ಅವು ಮರಿಗಳು ಹುಟ್ಟಿ ಬಾಳೆ ತೋಟನ ಆಗೈತೆ ನನ್ನ ಹಿತ್ಲು. ಇದ್ರೆ ಇರ್ತೈತವ. ಆ ಕಡೆಗೆ ಬೇಲಿ ಇದ್ದಿದ್ದಿಲ್ಲ, ಇವು ಬಾಳೆ ಗಿಡ ಬೆಳೆದು ಬೇಲಿ ಆದಂಗೆ ಆಗೈತೆ. ಅದ್ರ ಮಧ್ಯಕ್ಕೊಂದು ಏನಾದರೂ ಒಂದು ತಂದು ಬೇಲಿ ಹಾಕ್ಬೇಕು. ಮಧ್ಯಕ್ಕೆ ಹೋಗೋದು ಬರೋದು ಮತ್ತು ಅವು ನಾಯಿ ಅವು ಇವು ಒಳಗೆ ಬರ್ತಾವೆ. ನೋಡೋಣ, ನಾಳೆ ನಾಡಿದ್ರಾಗ ಹೊಲ ಕಡೆಗೆ ಹೋದ್ರೆ ಒಂದು ಜಾಲಿ ಮುಳ್ಳು ತಂದು ಹಾಕಿನಿ. ಅಲ್ಲಿ ಮಧ್ಯಕ್ಕೆ ಹಾಕಿದ್ರೆ ನಾಯಿ ಮನುಷ್ಯರು ಯಾರ್ಯಾರು ಒಳಗೆ ಬರೋಂಗಿಲ್ಲ. ಮತ್ತು ಈಗ ತರಕಾರಿ ಸೊಪ್ಪೆಲ್ಲ ಬಿಟ್ಟೈತೆ, ನಾವು ಒಂದು ಸ್ವಲ್ಪ ಹದ್ಬಸ್ತು ಆಗಿ ಇದು ಮಾಡಬೇಕು. ಹಾಗೆ ಗಂಗಾನ ಬರತ್ತಾಳೆ. ಅತ್ತೆ ಕರೆದ್ರ ನನ್ನ? ನಾವ ಕರೀದ್ನಿ ಆವಾಗಲೇ. ಬಂಡೆ ಗಿಡ ತಿಕ್ಕಾತಿ ಏನು ಅಂತ ಸುಮ್ಮನಾದ್ವಿ ನೋಡಿ. ಮತ್ತು ಸ್ಕೂಟಿ ಕಲಿಯಕ್ಕೆ ಹೋಗಿ ಅನ್ನತ್ತಿದ್ರಿ, ಹೋಗಿಲ್ರಿ ನಾವು. ಮತ್ತು ಸಾಯಂಕಾಲ ಆಗಕ್ಕೆ ಬಂತಲ್ರಿ, ಕಸ ಗುಡ್ಸೋದು, ದೇವ್ರಿಗೆ ದೀಪ ಹಚ್ಚೋದು, ಬಂಡೆ ತಿಕ್ಕೋದು ಕೆಲಸ ಇತ್ತಲ್ರಿ, ಅದಕ್ಕೆ ಹೋಗಿಲ್ಲ. ಇವರು ಮತ್ತು ತಲೆನೋವು ಸತೈತೆ ಅನ್ನತ್ತಿದ್ರು. ಜಂಡು ಬಾಂಬ್ ಹಚ್ಚಿ ಈಗ ತಿಕ್ ಬಂದಿನಿ ನೋಡ್ರಿ, ಮಕ್ಕೊಂಡಾರ. ಯಾಕೆ ತಲೆನೋವು ಸತೈತಂತೆ? ಅದಕ್ಕೆ ಹೇಳಿದ್ನಿ ನಾನು, ಹೊಲ ಕಡೆಗೆ ಹೋಗೋದು ಬೇಡಪ್ಪ ಬಿಸ್ಲಾಗ ಅಂತ ಹೇಳಿದ್ರೆ ಕೇಳಲ್ಲವ. ಏನು ಮಾಡೋದು ನೋಡಿ, ಈಗ ತಲೆನೋವು ಅಂತ ಮಕ್ಕೊಂಡಾನೆ. ಚಹಾ ಮಾಡಿದೆ ಅಂತಂದ್ರೆ ಅದ್ರಾಗ ಒಂದು ಸ್ವಲ್ಪ ಶುಂಠಿ ಏಲಕ್ಕಿ ಹಾಕಿ ಮಾಡವ. ತಲೆನೋವು ಇದ್ರೆ ಜಲ್ದಿ ಕಡಿಮೆ ಆಕೈತಿ.
ಹ್ಞೂ ಈಗ ಮಾಡ್ತೀನಿ ರೀ ಅತ್ತೆ. ನೀವು ಬಂದ್ರೆ ಮತ್ತೆ ಎಲ್ಲರಿಗೂ ಒಂದೇ ಸಲ ಚಾ ಇಡೋಣ ಅಂತ ಇಟ್ಟಿಲ್ರಿ, ನಾನು ಭಾಂಡೆ ತಿಕ್ಕಾತಿದ್ನಿ, ನೀವು ಕೂಗಿದ್ ಕೇಳಿಸ್ತೆ, ಅದಕ್ಕೆ ನೋಡಿ ಬರೋಣ ಅಂತ ಬನ್ನಿ ನೋಡ್ರಿ. ಆತು ತಗೊಳವ, ಈಗ ಆತು ನಂದು, ಬರ್ತೀನಿ ನಾನು. ಬಾಂಬು ಕಟ್ಟಿಗೆ ಬೇಕಿತ್ತು ನನಗೆ, ಪಪ್ಪಾಯ ಹಣ್ಣು ಹಣ್ಣಾಗೈತೆ, ಅದನ್ನು ಕಿತ್ತಿಟ್ರೆ ನಾಳೆ ನಾಡಿದ್ರಾಗ ತಿನ್ನಕ್ಕೆ ಬರ್ತೈತೆ. ಹೌದ್ರಿ, ಈ ರೀತಿ ತಂದು ಕೊಡ್ತೀನಿ ನಾನು. ಅತ್ತೆ, ಪಾಲಕ್ ಸೊಪ್ಪು, ಕಿರಿಕ್ಸಾಲೆ ಸೊಪ್ಪು, ಸಬ್ಬಕ್ಸಿ ಸೊಪ್ಪು ಎಲ್ಲ ಎಷ್ಟು ಚಂದ ಸಿಗ್ರಿದ ನೋಡ್ರಿ. ಹ್ಞೂನವಯ್ಯವ, ನಾನು ಅದ ಮಾತಾಡತ್ತಿದ್ನಿ. ಈಗ ಒಂದೊಂದು ಬಿನ್ಗೆ ನೀರು ಹಾಕಿದ್ದಕ್ಕೆ ಸಾರ್ಥಕ ಆಯ್ತವಯ್ಯವ. ನಾನೇನು ಹಾಕಿಲ್ಲ, ನೀನೇ ಹಾಕಿದ್ದೀನಿ ನೋಡಿ ಬಾಯಿ ಕಡೆಗೆ ಬಂದು. ನೋಡ್ರಿ, ಹಾಕಿದೊಂದೊಂದು ಬಿನ್ಗೆ ನೀರಿಗೆ ಎಷ್ಟು ಚಂದ ಸಿಗ್ರಿದ ನೋಡ್ರಿ ತರಕಾರಿ ಸೊಪ್ಪೆಲ್ಲ. ಪಾಲಕ್ ಸೊಪ್ಪು ನೋಡ್ರಿ ಎಷ್ಟು ಬಲ್ದಿಂದ ಬಂದೈತೆ. ಈಗ ಸಾರಿಗೆ ಅದು ಕಿತ್ರೆ ನಡಿತೈತ್ರಿ ಅದು? ಈಗ ಬೇಡವ, ಎಳೆದೈತೆ ಸೊಪ್ಪು, ಇನ್ನೂ ಅದು ಬಲ್ದಿಂದ ಬಂದೈತಲ್ಲ, ದೊಡ್ಡ ದೊಡ್ಡ ಎಲೆ ಕಾಣತಾವ, ಅದಕ್ಕೆ ಸೊಪ್ಪು ಕಿತ್ಕೋಬೇಕು ಅನ್ಸತೈತೆ. ಆದ್ರೆ ಬೇಡ, ಇನ್ನೂ ಬಲಿಬೇಕು, ಬಲ್ತ್ರೆ ಕಿತ್ಕೊಡ್ತೀನಂತ ತಗೋ, ಸಾರು ಪಲ್ಯ ಮಾಡುವಂತೆ. ಆಯ್ತು ತಗೊಳ್ರಿ ಅತ್ತೆ. ಹೌದ್ರಿ, ಮಣ್ಣು ಚೆನ್ನಾಗೈತಲ್ರಿ, ಅದಕ್ಕೆ ಎಲ್ಲ ಬಲ್ದಿಂದ ಬಂದೈತೆ. ಈಗ ಕಿರಿಕ್ಸಲೆ ಸೊಪ್ಪು ಐತಲ್ರಿ ಅತ್ತೆ, ನಾನು ಬರಾತಿದ್ನಲ್ರಿ, ಅಲ್ಲಿಂದ ಹೂ ಕಂಡಂಗೆ ಕಾಣತಾವ, ಕೆಂಪು. ಹೌದೇನು? ಹ್ಞೂನವ, ದೂರದಿಂದ ಬರ್ಬೇಕಾದ್ರೆ ಮತ್ತೆ ಅದು ಕೆಂಪದೈತಲ್ಲ, ಕಣ್ಣಿಗೆ ಎದ್ದು ಕಾಣ್ತೈತೆ. ಹಸಿರು ಸೊಪ್ಪು ಒಂದು ಹಾಕಿದ್ನಿ, ಹಸಿರದ ಕಿರಿಕ್ಸಾಲೆ ಸೊಪ್ಪು ಹುಟ್ಟಿಲ್ಲ ನೋಡಿ, ಏನು ಹುಳ ಗಿಳ ತಿಂದು ಹಾಕಿದಾವೆ. ಆದ್ರೆ ಅವಾಗಿಂದ ಕಣ್ಣಾಸ್ ನೋಡತ್ತೀನಿ, ಒಂದು ಹುಳ ಇಲ್ಲ ಪಳ ಇಲ್ಲ. ಯಾಕೆ ಹುಟ್ಟಿಲ್ಲ ಅದು ಸೊಪ್ಪು? ನೀರು ಹಾಕಿವಿ, ಯಾಕೆ ಹುಟ್ಟಿಲ್ಲ ಏನವ. ಇನ್ನೂ ಸ್ವಲ್ಪ ಬೀಜ ಇದಾವಲ್ಲ ಅವು ಗಂಗಾ, ತಗೊಂಡು ಬಂದಾದ್ರೆ ಹಾಕಿದ್ರೆ ಹಾಕ್ಬೇಕವ, ಯಾಕಂದ್ರೆ 15 ದಿನದಲ್ಲಿ ಬರ್ತೈತೆ. ಹಸಿರು ಸೊಪ್ಪು ತಿನ್ಬೇಕು, ಎಲ್ಲ ಥರದ ಸೊಪ್ಪು ತಿನ್ಬೇಕು. ಅದು ನೋಡೋದು ಹಾಗಲಕಾಯಿ ಬಳ್ಳಿ ಒಂದು ಹುಟ್ಟೈತೆ, ಹೀರೆಕಾಯಿ ಬಳ್ಳಿ ಅವೆಲ್ಲ ಯಾವ ಬಂದಿಲ್ಲ. ಇನ್ನೊಂದ್ಸಲಕ್ಕೆ ಬೀಜ ಹಾಕ್ಬೇಕವ, ಈಗ ಮಳೆ ಗಿಳೆ ಬಂದ್ರೆ ಎಲ್ಲ ಹಾಕಿನ ನೋಡಿ, ಅವು ಬೇಲಿ ಮೇಲೆಲ್ಲ ಹಬ್ಸಕ್ಕೆ ಬರ್ತೈತೆ ಬಳ್ಳಿ. ಹೌದು ನೋಡ್ರಿ ಅತ್ತೆ, ಅವತ್ತು ಹಸಿರು ಕಿರಿಕ್ಸಾಲೆ ಸೊಪ್ಪು ಹಾಕಿದ್ವಿ, ಹುಟ್ಟಿಲ್ಲ ನೋಡ್ರಿ, ಅದು ಯಾಕೋ ಏನು. ಬೀಜ ಇದಾವೆ ತಗೊಳ್ರಿ, ಹಾಕೋಣಂತ. ನಾವ ಇನ್ನೊಂದ್ಸಲಕ್ಕೆ ಹಾಕ್ಬೇಕು ಎಲ್ಲ ಬೀಜ. ನೋಡು, ಹಾಕಿದ್ದು ಅಷ್ಟು ಹುಟ್ಟಿಲ್ಲ, ಆದ್ರೂ ನೋಡು ಇಷ್ಟ ಹುಟ್ಟಿದಾವು, ನಮ್ಮ ಪುಣ್ಯ. ಮಳೆ ಬರಲಿ, ಹೀರೆಕಾಯಿ ಬೀಜ ಮತ್ತು ತುಪ್ಪದ ಹೀರೆಕಾಯಿ ಬೀಜ, ಚಿಕ್ಕಡೆ ಬಳ್ಳಿ ಎಲ್ಲ ಹಾಕೋಣಂತ. ಎಲ್ಲ ಆ ಕಡೆಗೆ ಬೇಲಿ ಹತ್ರಕ್ಕೆ ಹಾಕಿದ್ನಿ, ಯಾಕೋ ಹುಟ್ಟಿಲ್ಲ ಅವು. ಏನು ನೀರು ಸಾಲು ಬರಲಿಲ್ಲ ಏನು, ಒಳಗೆ ಭೂಮಿ ಒಳಗೆ ಯಾವುದಾದ್ರೂ ಹುಳ ಪಳ ತಿಂತ ಏನೋ. ಇವತ್ತು ಮೂಲಂಗಿ ಬೀಜ ಮತ್ತು ಸ್ವಲ್ಪ ಬೆಂಡೆಕಾಯಿ ಬೀಜ ಇದಾವೆ, ಅವನ್ನ ಹಾಕಾತಿದ್ನಿ ನಾನು. ತಗೋ ಬರ್ತೀನಿ ನಾನು, ಸ್ವಲ್ಪ ಬೀಜ ಹಾಕಿ ಬರ್ತೀನಿ. ಇದು ನಂಗೆ ಸ್ವಲ್ಪ ಬಾಂಬು ಕಟ್ಟಿಗೆ ತಂದು ಕೊಡ್ತಿ, ಒಂದು ಪಪ್ಪಾಯನ್ ಕಿತ್ಕೊಂಡು ಬರ್ತೀನಿ ಬರ್ಬೇಕಾದ್ರೆ. ತಂದು ಕೊಡ್ತೀನಿ ರೀ ಅತ್ತೆ. ಆದರೆ ಎಲ್ಲ ಐತ್ರಿ ಅದು ಗೊತ್ತಾ ಇಲ್ರಿ ನನಗೆ, ಮನೆ ಮುಂದೆ ಐತಾ ಏನು ಹಿತ್ತಲ ಕಡೆಗೆ ಐತ್ರಿ? ಅಲ್ಲ ಹಿತ್ತಲ ಕಡೆಗೆ ಇಟ್ಟಿನಿ ನೋಡಿ, ಮೊನ್ನೆ ಸುಶೀಲ ಇಸ್ಕೊಂಡು ಹೋಗಿದ್ದಿಲ್ಲ, ನುಗ್ಗೆಕಾಯಿ ಇಟ್ಕೊಂಡು ಬರ್ತೀನಕ್ಕ ಅಂತ ಇಸ್ಕೊಂಡು ಹೋಗಿದ್ಲು, ಅದಕ್ಕೆ ಅಲ್ಲ ಇಡಂತ ಹೇಳಿದ್ನಿ, ಅಲ್ಲ ಕೆಳಗೆ ಇಟ್ಟು ಹೋಗಿದ್ದಾಳೆ ನೋಡಿ. ಈಗ ಗೊತ್ತಾಯ್ತ್ರಿ ಅತ್ತೆ. ಒಲೆ ಐತಲ್ರಿ, ಅಲ್ಲಿ ಒಲೆ ಬಾಜುಕ್ ಇಟ್ಟಿದ್ ನೋಡ್ರಿ ಒಂದು ಕಟ್ಟಿಗೆ, ಬಂಬು ಕಟ್ಟಿಗೆ ಸಣ್ಣದೈತೆ ಅದ ರೀ. ನವ ಅದ ನೋಡಿ, ಅಲ್ಲಿ ಇಟ್ಟಾಳೇನ. ತಗೋ ತಗೊಂಡ್ ಹೋಗ, ಅಷ್ಟರ ಮಟ ಬೆಂಡೆಕಾಯಿ ಬೀಜ ಮತ್ತು ಇವು ಮೂಲಂಗಿ ಬೀಜ ಹಾಕಿ ಮನ್ನೆಲ್ಲ ಸಪಾಟ್ ಮಾಡ್ತೀನಿ ನಾನು. ಬಂದ್ರೆ ಅವು ಪಪ್ಪಾಯ ಒಂದು ಕಿತ್ಕೊಂಡು ಹೋಗಿ ಆಮೇಲೆ ಚಾಗಿಡುವಂತೆ. ಆಯ್ತ್ರಿ ಅತ್ತೆ, ತಗೊಂಡ್ ಬರ್ತೀನಿ ರೀ. ತಗೊಂಡು ಹೋಗು. ಹಿತ್ತಲ್ದಾಗ ಬಂದ್ರೆ ಏನೋ ಒಂಥರ ಮನ್ಸಿಗೆ ಖುಷಿ ಮತ್ತು ಸಮಾಧಾನ ಆಕೈತೆ ನನಗೆ. ಆಕಾಶದಾಗಿ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಲೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ, ಬೆಳೆ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಸಾರ ಮಾಡುವ ಬಾರ. ಹಿಂಗೋ ಒಂದು ತಪ್ಪು ಹಾಡಿದ್ನಿ. ಇನ್ನೊಂದು ಯಾವ್ದೋ ಮರಾಠಿ ಹಾಡೈತದು, ಗಂಗಾ ಆಗ್ಲೆಲ್ಲ ಅದ ಹಾಡಾತಿದ್ಲು, ಬಾಯಾಗೈತೆ ಆದ್ರೆ ಬರಾತಿಲ್ಲ ನೋಡು. ಬಾಯ್ಪಾಟ್ ಮಾಡಿದಾಳೆ ಗಂಗಾ, ಆದ್ರೆ ಚಲೋ ಹೇಳ್ತಾಳೆ. ನನಗೆ ಹಾಡಕ್ಕೆ ಬರೋದಿಲ್ಲ ಏನಿಲ್ಲ, ಏನು ದಾಟಿ ಬರೋದಿಲ್ಲ ಏನಿಲ್ಲ, ಹಂಗೆ ಹೇಳ್ಬಿಡ್ತೀನಿ. ಯಾವುದದು? ಏಕ್ ನಂಬರ್ ತುಜಿ ಕಂಬರ್ ಶೇಕ್ ಶೇಕ್ ಹಾಕಿತಿ ಸುಂದರ, ಏನೇನವ ಬರಾತಿಲ್ಲ ನನಗದು. ಬರಲಿ ಅವಳು ಬಾಯಾಗ ಹೇಳಿಸ್ತೀನಿ. ಹರೇ ರಾಮ ಕೃಷ್ಣ. ತಗೊಳ್ರಿ ಅತ್ತೆ, ತಗೊಂಡು ಬಂದೆ. ಆತಿರವ ಬನ್ನಿ, ಇದೊಂದು ಕಡ್ಡೆ ಮುಚ್ಚಿದ್ರೆ ಆಗ ಬಿಡ್ತು. ಇಲ್ಲಾಂದ್ರೆ ಇರ್ರಿ ಅತ್ತೆ, ನೀವು ಕೆಲಸ ಮಾಡ್ರಿ, ಪಪ್ಪಾಯನ್ ಕೇಳ್ತೀನಿ ನಾನು. ತೆಗೀತಿ? ತಗೊಳ, ಹುಷಾರಾಗಿ ಹೋಗ್ಬಾ. ಕಾಲಾಗ ಕುಡುಗೋಲೈತೆ ನೋಡು, ಆ ಕಡೆಗೆ ಸರ್ಸಿಡೋದು, ಹಾಗಲ್ಕಾಯಿ ಬಳ್ಳಿನೂ ಐತೆ ನೋಡಿ ಕಾಲಾಗ. ಬಡ್ಡೆಗೆ ತಿವಿ ನೋಡಿ ಕೆಳಗೆ ಬೀಳ್ತೈತೆ. ರೀ ಅತ್ತೆ, ಬೀಳತಿಲ್ಲ? ಬೀಳತಿಲ್ರಿ ಅತ್ತೆ, ಬಡ್ಡೆ ಗಟ್ಟಿ ಐತೇನೋ ರೀ ಇದ್ರದ್ದು, ಅದಕ್ಕೆ ಬೀಳತಿಲ್ಲ, ಅವಾಗಿಂದ ತಿಳಿಯತ್ತೀನಿ. ನೋಡೋ ನಿಂದರಿ. ಸರಿ ಬಾಯಿ ಕಡೆಗೆ ನೋಡ, ಈಗ ಹೆಂಗ್ ಬೀಳಿಸ್ತೀನಿ, ಇಷ್ಟ ಮಾಡೋದು. ಬಿತ್ ನೋಡವ ಪಪ್ಪಾಯನ್. ಗಂಗಾ
ಬಂಬು ಕಟ್ಟಿಗೆ ಮತ್ತೆ ಇದು ಪಪ್ಪಾಯನ್ ತಗೊಂಡ್ ನಡಿ ನೀನು ಕೂದ್ಲಿ ಮತ್ತೆ ಅದು ಕುಡುಗೋಲ್ ತಗೊಂಡ್ ಬರ್ತೀನಿ ನಾನು. ಹ್ಞೂ ಆಯ್ತು ರೀ ಅತ್ತೆ. ಗಂಗಾ ಇರು ಇಲ್ಲೊಂದು ಸ್ವಲ್ಪ. ಹೇಳ್ರಿ ಅತ್ತೆ. ಏನಿಲ್ಲ ಈಗ ಹಾಡು ಹಾಡತ್ತಿದ್ದೆ ನೋಡಿ ನೀನು, ಅದು ಮರಾಠಿ ಹಾಡು ಯಾವ್ದಾದ್ರು ಒಂದ್ಸತಿ ಈಗ ಹಾಡು ನೋಡೋಣ. ಅವಾಗಿಂದ ಹಾಡ್ಬೇಕಂತ ಇದು ಮಾಡತ್ತೀನಿ, ಬಾಯಾಗ ಐತೆ ಆದ್ರೆ ಬರಾತಿಲ್ಲ. ಏಕ ನಂಬರ್ ತುಜಿ ಕಂಬರ್ ಏನೇನೋ ಐತವ, ಅದು ಹಾಡು ನೋಡೋಣ. ಆದ್ರೆ ನನಗೂ ಅಷ್ಟು ಬರಲ್ರಿ ಅತ್ತೆ, ಅದು ಹಂಗೆ ಆಡ್ತಾ ಇರ್ತೀನಿ, ಟ್ರೆಂಡಿಂಗಲ್ಲಿ ಇತ್ತಲ್ರಿ. ನಮ್ಮ ಮನೆಯವ್ರ ಮೊಬೈಲಲ್ಲಿ ನೋಡಿ ನೋಡಿ ಅದ ರೂಢಿ ಆಗ್ಬಿಟ್ಟೈತೆ. ಅಷ್ಟೊಂದು ಬರಲ್ರಿ ನಂಗೆ ದಾಟಿ. ಹೆಂಗೋ ಒಂದು ಹಾಡವ, ದಾಟಿ ಬರದೇ ಇದ್ರೆ ಏನಾಯ್ತು, ಚಲೋ ಆಡ್ತಿ ತಗೋ ಹಾಡು. ಈಗ ಹಾಡ್ಲೇಬೇಕ್ರಿ? ಹ್ಞೂ ಹಾಡು. ಏಕ ನಂಬರ್ ತುಜಿ ಕಂಬರ್ ಹಾಯ್ ಚಾಲ ಶೇಕಿ ಶೇಕಿ ಹಾಯ್ ಕಿತಿ ಸುಂದರ್ ತುಜಿ ಡಿಂಪಲ್ ಜೈ ಪಾಯ್ಜೆ ಟೇಕಿಟ್ ಟೇಕಿಟ್ ಏಕ ನಂಬರ್ ತುಜಿ ಕಂಬರ್. ಅಷ್ಟರೇ ಆಯ್ತು, ನಂಗೆ ಮತ್ತೆ ಮುಂದೆ ಬರಲ್ರಿ ನೋಡು. ಇಷ್ಟು ದಾಟಿ ಬರ್ತೈತೆ ಮತ್ತೆ ಬರಲ್ಲ ಬರಲ್ಲ ಅನ್ನತಿ. ಆತ ತಗೋ ನಡಿ, ಚಾಗಿಡ್ ನಡಿ, ಬರ್ತೀನಿ ನಾನು ಕೈಕಾಲು ಮುಖ ತಕೊಂಡು. ಹ್ಞೂ ಆಯ್ತು ಬರ್ರಿ ಅತ್ತೆ.